ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮತ್ತೊಂದು ಕಡೆ ಮಹಿಳೆಯರ ಕೈ ಹಿಡಿದಂತ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಬದುಕಿಗೆ ವರದಾನವಾಗಿದೆ. ಗೃಹಲಕ್ಷ್ಮಿ ಭಾಗ್ಯ, ಗೃಹಲಕ್ಷ್ಮಿ ಯೋಜನೆಯಿಂದ ಅನೇಕ ಜನರು ಲಾಭವನ್ನ ಪಡ್ಕೊಂಡಿದ್ದಾರೆ, ಅಂಗಡಿ ಇಟ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯ ಹಣದಿಂದ ಬದುಕು ಕಟ್ಟಿಕೊಂಡಂತ ಮಹಿಳೆ. ಗೃಹಲಕ್ಷ್ಮಿ ಯೋಜನೆ ಬರುವ ಮುನ್ನ ಈಕೆ ಕೂಲಿ ಆಳಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೀಗ ಅಂಗಡಿ ಮಾಲೀಕಳಾಗಿ ಬದಲಾಯಿಸಿದೆ ಯೋಜನೆ. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಐಸ್ ಕ್ರೀಮ್ ಅಂಗಡಿಯನ್ನ ತೆರೆದಂತ ಮಹಿಳೆ ಐಸ್ ಕ್ರೀಮ್ ಪಾರ್ಲರ್ ಓಪನ್ ಮಾಡಿದ್ದಾರೆ. ಕೊಟ್ಟೂರು ತಾಲೂಕು ಹರಾಳು ಗ್ರಾಮದಲ್ಲಿ ಐಸ್ ಕ್ರೀಮ್ ಅಂಗಡಿ ಇಟ್ಟಂತ ವಿಶಾಲಾಕ್ಷಿ ಈವರೆಗೆ ಗೃಹಲಕ್ಷ್ಮಿ ಹಣವನ್ನ ಬಳಸದೆ ಕೂಡಿಟ್ಟಿದ್ದಂತ ವಿಶಾಲಾಕ್ಷಿ ಬ್ಯಾಂಕ್ ಖಾತೆಯಲ್ಲೇ ಹಣ ಉಳಿಸಿ ಈಗ ಐಸ್ ಕ್ರೀಮ್ ಅನ್ನ ಮಾರ್ತಿದ್ದಾರೆ. ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ ವಿಶಾಲಾಕ್ಷಿ ಕೈ ಹಿಡಿದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ. ವಿಶಾಲಾಕ್ಷಿ ದುಡಿಮೆಗೆ ಕೈ ಜೋಡಿಸ್ತಾ ಇರುವಂತಹ ಪತಿ ಬಸವರಾಜು ಐಸ್ ಕ್ರೀಮ್ಗೆ ಈಗ ಜನರು ಮುಗಿ ಬೀಳ್ತಾ ಇದ್ದಾರೆ. ಕಾರಣ ಬಿಸಿಲು ಹೆಚ್ಚಾಗಿದೆ, ತಂಪಾಗಿ ಏನಾದ್ರೂ ಬೇಕು ಅಂತ ಈಗ ಉತ್ತಮವಾಗಿ ವ್ಯಾಪಾರ ಆಗ್ತಾ ಇದೆ. ಹಾಗಾಗಿ ವಿಶಾಲಾಕ್ಷಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಂಗಡಿ ಹಾಕಿದ್ವಿ ಗೃಹಲಕ್ಷ್ಮಿ ಹಣದಿಂದ ದುಡಿಮೆ ಮಾಡ್ತಾ ಇದ್ವಿ. ಅವರಿಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಧನ್ಯವಾದಗಳು. ಕೊಟ್ಟೂರು ತಾಲೂಕು ದಿನಸಿ ಅಂಗಡಿ ಅಂತ ಐಟಮ್ಸ್ ಗಳನ್ನು ತಂದು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಮನ್ಯಾಗ ಕುತ್ಕೊಂಡು ಚರ್ಚೆ ಮಾಡಿ ಅಂಗಡಿ ಹಾಕ್ಬೇಕಂದ್ರೆ ಅದೇ ದುಡ್ಡಿಗೆ ಅಂಗಡಿ ಹಾಕಿದ್ವಿ ಗೃಹಲಕ್ಷ್ಮಿ ಹಣದಿಂದ ದುಡಿಮೆ ಮಾಡ್ತಾ ಇದ್ವಿ. ಅವರಿಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಧನ್ಯವಾದಗಳು. ಕೊಟ್ಟೂರು ತಾಲೂಕು ದಿನಸಿ ಅಂಗಡಿ ಅಂತ ಐಟಮ್ಸ್ ಗಳನ್ನು ತಂದು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಮನ್ಯಾಗ ಕುತ್ಕೊಂಡು ಚರ್ಚೆ ಮಾಡಿ ಅಂಗಡಿ ಹಾಕ್ಬೇಕಂದ್ರೆ ಅದೇ ದುಡ್ಡಿಗೆ ಅಂಗಡಿ ಹಾಕಿದ್ವಿ ಗೃಹಲಕ್ಷ್ಮಿ ಹಣದಿಂದ ದುಡಿಮೆ ಮಾಡ್ತಾ ಇದ್ವಿ. ಅವರಿಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಧನ್ಯವಾದಗಳು. ಕೊಟ್ಟೂರು ತಾಲೂಕು ದಿನಸಿ ಅಂಗಡಿ ಅಂತ. ಕಲ್ಯಾಣ ಕರ್ನಾಟಕ ಬ್ಯೂರೋ ಹೆಡ್ ವೆಂಕಟೇಶ್ ಕುಲಕರ್ಣಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ವೆಂಕಟೇಶ್, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಳಸಿಕೊಂಡು ಅನೇಕರು ಬೇರೆ ಬೇರೆ ರೀತಿಯಾಗಿ ಲಾಭ ಪಡ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ತಿದ್ದಾರೆ. ಅದರಲ್ಲಿ ವಿಶಾಲಾಕ್ಷಿ ಅವರು ಕೂಡ ಒಬ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಎಷ್ಟು ದಿನದಿಂದ ಅಂಗಡಿ ಇಟ್ಟಿರೋದು? ಯಾವ ರೀತಿ ವ್ಯಾಪಾರ ನಡೀತಿದೆ? ಹೌದು ಸೌಖ್ಯ, ಏನು ಕೂಲಿ ಆಳಾಗಿ ಕೆಲಸ ಮಾಡುವ ಬದಲು ಗೃಹಲಕ್ಷ್ಮಿ ಹಣದಿಂದ ತಾನೇ ಮಾಲೀಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆಯಿಂದ ಇದು ಸಫಲ ಆಗಿದೆ ಅಂತಕ್ಕಂಥದ್ದು. ಇದು ಕೊಟ್ಟೂರು ತಾಲೂಕಿನ ಹಾರಾಳು ಗ್ರಾಮದಲ್ಲಿರ್ತಕ್ಕಂಥ ಏನು ಐಸ್ ಕ್ರೀಮ್ ಅಂಗಡಿ ತೆಗೆದಿರ್ತಕ್ಕಂಥ ವಿಶಾಲಾಕ್ಷಿ ಅವರ ಕತೆ. ಸಿದ್ದರಾಮಯ್ಯನವರು 5 ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಅದರಲ್ಲಿ ಶಕ್ತಿ ಯೋಜನೆ ಜೊತೆಗೆ 2,000 ರೂಪಾಯಿ ಹಣವನ್ನ ಮಹಿಳೆಯರು ಕೊಡ್ತಕ್ಕಂಥ ಈ ಯೋಜನೆ ಏನಿದೆ, ಈ ಯೋಜನೆ ಕೆಲವರಿಗೆ ಸಾಕಷ್ಟು ಕೈ ಹಿಡಿದಿರ್ತಕ್ಕಂಥದ್ದು. ಅದರಲ್ಲೂ ಈ ವಿಶಾಲಾಕ್ಷಿ ಅವರು ತಮ್ಮದೇ ಆದಂತಹ ಸ್ವಂತ ಅಂಗಡಿಯನ್ನ ತೆಗೆಯುವ ಮೂಲಕ ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹ್ಯಾಂಗೋ ಕಂಪನಿಯ ಸಹಾಯ ಹಸ್ತದಿಂದ ಕೊಟ್ಟೂರಿನ ಏನು ಹಾರಾಳ್ ಗ್ರಾಮ ಇದೆ, ಹಾರಾಳ್ ಗ್ರಾಮದಲ್ಲಿ ಒಂದು ಐಸ್ ಕ್ಯಾಂಡಿ ಅಂಗಡಿಯನ್ನ ತೆಗೆದಿದ್ದಾರೆ. ಬರ್ತಕ್ಕಂಥ 2,000 ಹಣ ಏನಿದೆ, ಆ ಹಣವನ್ನ ಕೂಡಿಟ್ಕೊಂಡು ಈ ಒಂದು ಐಸ್ ಕ್ರೀಮ್ ಅಂಗಡಿಯನ್ನ ಮಾಡುವ ಮೂಲಕ ಅವರು ಮಾದರಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಸಿದ್ದರಾಮಯ್ಯ ಅವರ ಈ ಯೋಜನೆ ಏನಿದೆ, ಈ ಯೋಜನೆ ನನಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಮತ್ತು ನನಗೆ ಜೀವನಕ್ಕೆ ಒಂದು ಹಾದಿ ಮಾಡಿ ಕೊಟ್ಟಿದೆ ಅಂತಕ್ಕಂಥ ಸಂತಸವನ್ನು ಕೂಡ ವಿಶಾಲಾಕ್ಷಿ ಅವರು ಹಂಚ್ಕೊಂಡ್ರು. ಅದರ ಜೊತೆಗೆ ಅವರ ಪತಿಯು ಕೂಡ ಅವರಿಗೆ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ಸಾಕಷ್ಟು ಮಾರಾಟ ಆಗ್ತದೆ. ಜನರಿಗೂ ಕೂಡ ಬಿಸಿಲಿನ ದಾಹವನ್ನ ತಣಿಸ್ಲಿಕ್ಕೆ ಐಸ್ ಕ್ರೀಮ್ಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಮಾರಾಟ ಮಾಡೋದ್ರಿಂದ ನಮಗೆ ಕೈ ಹಿಡಿತದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡಿಟ್ಟ ಹಣವನ್ನೆಲ್ಲವನ್ನ ಹ್ಯಾಂಗೋ ಕಂಪನಿಯ ಅಧಿಕಾರಿಗಳ ಸಹಾಯದಿಂದ ಒಂದು
ಡಿಸ್ಟ್ರಿಬ್ಯೂಷನ್ ಅನ್ನು ತೆಗೆದುಕೊಂಡು ಈಗ ಹಾರಳ ಗ್ರಾಮದಲ್ಲಿ Okay. ಐಸ್ ಕ್ರೀಮ್ ಮಾರಾಟ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಮತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಯೋಜನೆಗಳಿಗೆ ಅವರು ಏನ್ ಹೇಳ್ತಾರೆ ಹಾರೈಕೆಯನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೌಖ್ಯ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.